ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅಜೀಂ ಪ್ರೇಮ್ ಜಿ ಯೂನಿವರ್ಸಿಟಿ ವಿರುದ್ಧ ಈಗ ಪ್ರೊಟೆಸ್ಟ್ ನಡೀತಾ ಇದೆ. ಯೂನಿವರ್ಸಿಟಿ ನಾಮಫಲಕಕ್ಕೆ ಮಸೀದಿ ಬಳಿದು ಪ್ರೊಟೆಸ್ಟ್ ಮಾಡಿದ್ದಾರೆ. ಸರ್ಜಾಪುರ ಸಮೀಪದ ಅಜೀಂ ಪ್ರೇಮ್ ಜಿ ಕಾಲೇಜಿನಲ್ಲಿ ಯೂನಿವರ್ಸಿಟಿ ವಿರುದ್ಧ ಪ್ರೊಟೆಸ್ಟ್ ನಡೀತಾ ಇರೋದು. ಯೂನಿವರ್ಸಿಟಿ ನಾಮಫಲಕಕ್ಕೆ ಮಸಿ ಬಳಿದು ಪ್ರೊಟೆಸ್ಟ್ ಮಾಡಿದ್ದಾರೆ. ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿರುವಂಥ ಕಾಲೇಜ್ ಅದು. ಸೇನೆಯ ವಿರುದ್ಧ ಅವಹೇಳನಕಾರಿ ಕಾರ್ಯಕ್ರಮದ ವಿರುದ್ಧ ಇಲ್ಲಿ ಪ್ರೊಟೆಸ್ಟ್ ಮಾಡಿದೆ ಎಬಿವಿಪಿ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಎಬಿವಿಪಿ ಕಾರ್ಯಕರ್ತರು ವಿದ್ಯಾರ್ಥಿಗಳೆಲ್ಲ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯೂನಿವರ್ಸಿಟಿಯ ನಾಮಫಲಕಕ್ಕೆ ಮಸಿಯನ್ನು ಬಳಿದು ಇಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿರುವಂಥ ಕಾಲೇಜು. ಸೇನೆಯ ವಿರುದ್ಧ ಅವಹೇಳನಕಾರಿ ಕಾರ್ಯಕ್ರಮದ ವಿರುದ್ಧ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಸೇನೆಯ ವಿರುದ್ಧ ಅವಹೇಳನಕಾರಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಹಾಗಾಗಿನೇ ಈ ರೀತಿಯಾಗಿ ಇಲ್ಲಿ ಪ್ರೊಟೆಸ್ಟ್ ನಡೀತಾ ಇರೋದು. ಕಾಶ್ಮೀರ ಮತ್ತು ಭಾರತವನ್ನು ಪ್ರತ್ಯೇಕಿಸುವ ಕಾರ್ಯಕ್ರಮ ಮಾಡಿತ್ತು ಈ ಅಜೀಂ ಪ್ರೇಮ್ ಜಿ ವಿಶ್ವವಿದ್ಯಾಲಯ. ಕಾಶ್ಮೀರ ಮತ್ತು ಭಾರತವನ್ನು ಪ್ರತ್ಯೇಕಿಸುವ ಕಾರ್ಯಕ್ರಮ. ಈ ಕಾಶ್ಮೀರ ಎಲ್ಲಿದೆ? ಭಾರತದಲ್ಲಿದೆ. ಸೊ ಈಗ ಭಾರತವನ್ನು ಬಿಟ್ಟು, ಅಂದರೆ ಕಾಶ್ಮೀರನೇ ಬೇರೆ, ಅದು ನಮಗೆ ಸೇರಿದ್ದಲ್ಲ ಅನ್ನೋ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಆಗಿತ್ತು. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ಪ್ರೊಟೆಸ್ಟ್ ನಡೆದಿದೆ. ಸರ್ಜಾಪುರ ಸಮೀಪದ ಅಜೀಂ ಪ್ರೇಮ್ ಜಿ ಕಾಲೇಜಿನಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿದ್ದಾರೆ ಎಬಿವಿಪಿ ಕಾರ್ಯಕರ್ತರು ಮತ್ತು ವಿದ್ಯಾರ್ಥಿಗಳು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಆನೇಕಲ್ ರಿಪೋರ್ಟರ್ ಅಂಬರೀಶ್ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಅಂದರೆ ಒಂದು ಲೆವೆಲ್ ಪ್ರತಿಭಟನೆ ಆಗಿದೆ, ಬಟ್ ಯಾವ ರೀತಿಯಾದಂಥ ಕಾರ್ಯಕ್ರಮವನ್ನು ಯೂನಿವರ್ಸಿಟಿ ಮಾಡಿತ್ತು? ಅಲ್ಲಿ ಏನು ಸೈನಿಕರಿಗೆ ಅವಹೇಳನಕಾರಿಯಾಗಿ ಮಾತಾಡಿದ್ರು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಹೌದು, ನಮ್ಮ ಅಜೀಂ ಪ್ರೇಮ್ ಜಿ ಯೂನಿವರ್ಸಿಟಿನಲ್ಲಿ ಕಳೆದ ದಿನಗಳ ಹಿಂದೆಗಡೆ ಭಾರತ ಸೈನ್ಯದ ಸೈನಿಕರ ವಿರುದ್ಧವಾಗಿ, ಜೊತೆಗೆ ಕಾಶ್ಮೀರ ಮತ್ತು ಭಾರತವನ್ನ ಪ್ರತ್ಯೇಕಿಸುವ ಕಾರ್ಯಕ್ರಮವನ್ನ ಮಾಡಿದ್ರು ಎನ್ನುವಂತಹ ವಿಚಾರವನ್ನ ಆರೋಪಿಸಿಕೊಂಡು ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿಗಳ ಪರಿಷತ್ ಕಡೆಯಿಂದ ಬೃಹತ್ ಪ್ರತಿಭಟನೆ ಮಾಡುವಂತದ್ದು. ಪ್ರತಿಭಟನೆ ವಿಕೋಪಕ್ಕೆ ತೆಗೆದಂತ ಸಂದರ್ಭದಲ್ಲಿ ಕಾಲೇಜು ಬೋರ್ಡ್ ಏನಿದೆ ಮತ್ತೆ ಗೇಟ್ಗಳನ್ನೆಲ್ಲ ಕೂಡ ಧ್ವಂಸ ಮಾಡಿರುವಂತದ್ದು. ಜೊತೆಗೆ ಆ ಒಂದು ಅಲ್ಲಿ ಪೈಂಟಿಂಗ್ ನಲ್ಲಿ ಬರೆಯುವ ಮೂಲಕ ಆಕ್ರೋಶವನ್ನ ಕೂಡ ವಿದ್ಯಾರ್ಥಿ ಪರಿಷತ್ತು ಆಕ್ರೋಶವನ್ನ ಹೊರಹಾಕಿರುತ್ತು. ಜೊತೆಗೆ ಕಾಲೇಜಿನ ಒಳಗಡೆ ನುಗ್ಗಿ ಅಲ್ಲಿ ಕೂಡ ಅಲ್ಲಿ ಧಿಕ್ಕಾರವನ್ನ ಕೂಗಿ ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಈ ವೇಳೆ ಪೊಲೀಸರು ಕೂಡ ಅಲ್ಲಿ ಬಂದು ಆ ಒಂದು ಪ್ರತಿಭಟನಾಕಾರರನ್ನ ಬಂಧನ ಮಾಡಿಕೊಂಡು ಈಗಾಗಲೇ ಕರೆದುಕೊಂಡು ಹೋಗಿರುವಂತದ್ದು. ಅಲ್ಲಿ ಕಾಲೇಜು ವಿದ್ಯಾರ್ಥಿಗಳು ಕೂಡ ಪ್ರತಿಭಟನಾಕಾರರನ್ನ ಕಾಲೇಜಿನಿಂದ ಹೊರಗಡೆ ಕಳಿಸುವಂತಹ ಕೆಲಸವನ್ನ ಅಲ್ಲಿನ ಕಾಲೇಜಿನ ವಿದ್ಯಾರ್ಥಿಗಳು ಮಾಡಿರುವಂತದ್ದು. ಈ ಒಂದು ಸರ್ಜಾಪುರದ ಸಮೀಪದಂತ ಅಜೀಂ ಪ್ರೇಮ್ ಜಿ ಕಾಲೇಜ್ ಏನಿದೆ, ಈ ಕಾಲೇಜಿನಲ್ಲಿ ಸಾಕಷ್ಟು ದಿನಗಳಿಂದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಿದ್ದಾರೆ. ಈಗ ಆಯೋಜನೆ ಮಾಡ್ತಿರುವಂತಹ ಕಾರ್ಯಕ್ರಮಗಳು
ಭಾರತ ಸೈನಿಕರ ವಿರುದ್ಧವಾಗಿ, ಜೊತೆಗೆ ಕಾಶ್ಮೀರ ಮತ್ತು ಭಾರತವನ್ನ ಪ್ರತ್ಯೇಕಿಸುವ ಕೆಲವು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ರು ಎನ್ನುವಂತಹ ನಿಟ್ಟಿನಲ್ಲಿ ಏನು ಆರೋಪಗಳು ಏನು ಕೇಳಿ ಬಂದಂತಹ ಹಿನ್ನೆಲೆಯಲ್ಲಿ ಇವತ್ತು ಅಖಿಲ ಭಾರತೀಯ ಏನು ವಿದ್ಯಾರ್ಥಿ ಪರಿಷತ್ ಏನು ಪ್ರತಿಭಟನೆ ಮಾಡುವಂತದ್ದು. ಈಗಾಗಲೇ ಪ್ರತಿಭಟನಾಕಾರರನ್ನ ಎಲ್ಲರನ್ನೂ ಕೂಡ ಏನು ಸರ್ಜಾಪುರ ಪೊಲೀಸರು ಈಗಾಗಲೇ ಏನು ಬಂಧಿಸಿ ಏನು ಕರೆದುಕೊಂಡು ಹೋಗಿರುವಂತದ್ದು. ರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಂಬರೀಶ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.